ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಎಐನ ಬಳಸ್ಕೊಂಡು ಯಾವ ವೀಡಿಯೋಸ್ ಮಾಡ್ಬೋದು ಅಂತ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ಆ್ಯಂಡ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ಮೊಬೈಲ್ ಫೋನಲ್ಲೇ ಏನು ಅವೈಲೇಬಲ್ ಇರುತ್ತೆ ಆ ಆ್ಯಪಿಂದನೇ ನೀವು ಯಾವ ಥರ ಮಾಡ್ಬೋದು. ಟೋಟಲಾಗಿ ಫ್ರೀಯಿಂದ ನೀವು ಯಾವ ಥರ ಫೋಟೋಸ್ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಫ್ರೀಯಾಗಿ ವೀಡಿಯೋಸ್ ಯಾವ ಥರ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಫ್ರೀಯಾಗಿ ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋದು ಡೈಟಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋನ ನಾನು ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಒಂದು ಕಾಡಿನ ಅಂಚಿನಲ್ಲಿರುವ ಹಳ್ಳಿಯಲ್ಲಿ ರಾಹುಲ್ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಅವನು ಕಾಡಿಗೆ ಹೋಗಿದ್ದಾಗ ಒಂದು ದೊಡ್ಡ ಆನೆ ಕೆಸರಿನಲ್ಲಿ ಸಿಲುಕಿಕೊಂಡು ಸಹಾಯಕ್ಕಾಗಿ ಕೂಗುತ್ತಿರುವುದನ್ನು ಕಂಡ. ರಾಹುಲ್ ಹೆದರದೆ ಹಳ್ಳಿಗೆ ಓಡಿಹೋಗಿ ಎಲ್ಲರನ್ನೂ ಕರೆತಂದ. ಎಲ್ಲರೂ ಸೇರಿ ಕಗ್ಗಂಟು ಮತ್ತು ಮರದ ಸಹಾಯದಿಂದ ಆನೆಯನ್ನು ಹೊರತೆಗೆದರು. ಸೊ ಸೇಮ್ ಇದೇ ಥರ ವಿಡಿಯೋ ಯಾವ ಥರ ನೀವು ಎಐಯಿಂದ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಮೆಂಟ್ ವಿನರ್ ಬಂದ್ಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಅದು ಒಂದು ಕಮೆಂಟ್ ಮಾಡಿದ್ರ ಜೊತೆಗೆ ನಿಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಆ ಥರ ಕಾರ್ಟೂನ್ ವೀಡಿಯೋ ಮಾಡೋಕ್ಕೆ ಸೊ ಸಿಂಪಲ್ಲಿ ನಮಗೆ ಫಸ್ಟು ಯಾವ ಅಪ್ಲಿಕೇಶನ್ ಬೇಕು, ನಮಗೆ ಬೇಕಾಗಿರೋದು ಯಾವುದು, ChatGPT. ಸೊ ನಮ್ಮದು ChatGPT ಬಂದುಬಿಟ್ಟು ಅರ್ಧ ಕೆಲಸ ಮಾಡಿಕೊಟ್ಬಿಡುತ್ತೆ. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ಸಿಂಪಲಿ ನೀವು ChatGPTಗೆ ಒಂದು ಕಮಾಂಡ್ ಕೊಡಬೇಕು. ಲೈಕ್ ಅಂದ್ಕೊಳ್ಳಿ, ನಾನು ನಿಮಗೆ ಒಂದು ಫಾರ್ ಎಕ್ಸಾಂಪಲ್ಗೆ ಸ್ಟೋರಿ ಮಾಡಿ ತೋರಿಸ್ತಾ ಇದ್ದೀನಿ. ChatGPTಗೆ ನೀವು ಹೇಳಿ ನನಗೆ ಒಂದು ಸ್ಟೋರಿ ಬರೆದು ಕೊಡಿ ಅಂತ. ಸೊ ನಾನಿಲ್ಲಿ 30 ಸೆಕೆಂಡ್ ತಗೊಳ್ತೀನಿ. ನೀವೇನು ಮಾಡ್ಬೋದು, ನೀವು ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ ಯೂಟ್ಯೂಬ್ಗಾಗಲಿ ಶಾರ್ಟ್ಸ್ಗಾಗಲಿ ಅಂತ, ಶಾರ್ಟ್ಗೆ 2 ಮಿನಿಟ್ ವೀಡಿಯೋ ತೊಗೋಬೋದು, ಲಾಂಗ್ ವೀಡಿಯೋಗೆ 10 ಮಿನಿಟ್ಸ್ 15 ಮಿನಿಟ್ಸ್ ಈ ಥರ ನೀವು ಸ್ಟೋರಿನ ಮಾಡ್ಬೋದು. ಸೊ ನಾನಿಲ್ಲಿ ಸಿಂಪಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಹೇಳ್ಕೊಂಡಿದ್ದೀನಿ ನನಗೆ 30 ಸೆಕೆಂಡು ಒಂದು ಹುಡುಗ ಮತ್ತು ಆನೆದು ಕತೆ ಬರೆದು ಕೊಡಿ ಅಂತ. ಸೊ ನೀವು ಇಲ್ಲಿ ಹುಡುಗ ಆನೆ ಅಂತ ಇದೆಯಲ್ಲ, ಅದು ಯಾವ ಥರ ಬೇಕಿದ್ರೂ ಕತೆ ಬರೆಸ್ಕೋಬೋದು ChatGPTಯಲ್ಲಿ. ಸೊ ಸಿಂಪಲಿ ನಾವೇನು ಮಾಡೋಣ, ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಸ್ಟೋರಿ ನೋಡಿ ಇಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಆಯಿತು. ಅದು 30 ಸೆಕೆಂಡು ಅಷ್ಟೇ. ಒಂದು ಕಾಡಿನಲ್ಲಿ ಅಂಚಿನಲ್ಲಿರುವ ಹಳ್ಳಿಯಲ್ಲಿ ರಾಹುಲ್ ಎಂಬ ಚಿಕ್ಕ ಹುಡುಗ ವಾಸಿಸಿದ್ದ. ಅವನಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ. ಒಂದು ದಿನ ಅಂತ ಏನೋ ಒಂದು ಸ್ಟೋರಿ ಇದೆ. ಸೊ ನಾವು ಇದೇ ಸ್ಟೋರಿನ ತಗೊಳ್ಳೋಣ. ಸೊ ನಾವು ಈ ಸ್ಟೋರಿದು ಪ್ರಾಂಪ್ಟು ಬರೆಸ್ಬೇಕು. ಓಕೆನಾ? ಪ್ರಾಂಪ್ಟ್ ಬರ್ಸೋಕ್ಕಿಂತ ಮುಂಚೆ ನಮಗೆ ಇನ್ನೊಂದು ಕಮಾಂಡ್ ಕೊಡಬೇಕು. ಏನು ಕಮಾಂಡು, ನಮಗೆ ಇದರಲ್ಲಿ ಕ್ಯಾರೆಕ್ಟರ್ ಎಷ್ಟಿದೆ ಅಷ್ಟು ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟು ಬರೆದು ಕೊಡಿ. ಫಸ್ಟು ಕ್ಯಾರೆಕ್ಟರ್ದು ಪ್ರಾಂಪ್ಟ್ ಬರ್ಸ್ಕೋಬೇಕು. ಏನಕ್ಕೆ ನಾನು ಕ್ಯಾರೆಕ್ಟರ್ ಪ್ರಾಂಪ್ಟ್ ಬರ್ಸ್ಕೋಬೇಕಂತ ಹೇಳ್ತಿದ್ದೀನಿ ಅಂದರೆ, ಸೊ ನಿಮಗೆ ಸೇಮ್ ಯಾವ ಥರ ಈಗ ಎಲ್ಲ ವೀಡಿಯೋದಲ್ಲೂ ಸೇಮೇ ಪ್ರಾಣಿ ಯಾವ ಪ್ರಾಣಿ ಇದೆ ಇದರಲ್ಲಿ, ಆನೆ ಇದೆ. ಸೊ ಎಲ್ಲ ವೀಡಿಯೋದಲ್ಲೂ ನಿಮಗೆ ಆನೆ ಸೇಮ್ ಆಗಿರಬೇಕು. ಆ್ಯಂಡ್ ಒಂದು ಹುಡುಗನೂ ಇದ್ದಾನೆ. ಎಲ್ಲ ವೀಡಿಯೋದಲ್ಲೂ ನಿಮಗೆ ಫುಲ್ ಎಂಡಿಂಗ್ ವೀಡಿಯೋವರೆಗೂ ನಿಮಗೆ ಅದೇ ಹುಡುಗ ಬೇಕು ಅಂದರೆ ನೀವು ಫಸ್ಟ್ ಬಂದುಬಿಟ್ಟು ಏನು ಮಾಡಬೇಕು, ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟ್ ಬರ್ಸ್ಕೋಬೇಕು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಕ್ಯಾರೆಕ್ಟರ್ ಆ್ಯಡ್ ಮಾಡ್ತೀನಿ ನಾನಿಲ್ಲಿ. ಓಕೆನಾ? ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ನೋಡಿ ಗೈಸ್, ನಾನಿಲ್ಲಿ ಹೇಳ್ಕೊಂಡಿದ್ದೀನಿ ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟ್ ಏನಿದೆ ಬರೆದು ಕೊಟ್ಬಿಡುತ್ತೆ. ನೀವು ನೋಡ್ಬೋದು ಇಲ್ಲಿ ನೇಮ್ ರಾಹುಲ್, ಏಜ್ 18 ಇಯರ್, ಜೆಂಡರ್ ಅಂತ ಇದೆ. ಅದಾದಮೇಲೆ ಕೆಳಗಡೆ ಆನೆದು ಕ್ಯಾರೆಕ್ಟರ್ ಡೀಟೇಲ್ ಪ್ರಾಂಪ್ಟ್ ಇದೆ. ಅದಾದಮೇಲೆ ಇಲ್ಲಿ ಡಿಸೈನ್ ಗ್ರೀನ್ ಇಂಡಿಯಾ ಫಾರೆಸ್ಟು, ಇದು ಫಾರೆಸ್ಟು ಪ್ರಾಂಪ್ಟು. ಟೋಟಲಾಗಿ ನಮಗೆ 3 ಪ್ರಾಂಪ್ಟ್ ಇಲ್ಲಿ ಡೀಟೇಲ್ ಬರೆದು ಕೊಟ್ಟಿದೆ. ಸೊ ನಮಗೆ ನಾವಿಲ್ಲಿ ಏನು ಹೇಳೋಣ, ಇಲ್ಲಿ ಕ್ಯಾರೆಕ್ಟರ್ದು ಡೀಟೇಲ್ ಅನಿಮೇಟೆಡ್ ಕ್ಯಾರೆಕ್ಟರ್ ಡಿಸ್ನಿ ಪಿಕ್ಸಾರ್ ಸ್ಟೈಲಲ್ಲಿದೆ. ಓಕೆ. ಸೊ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್ಗೆ. ಸೊ ಮೊದಲನೇದಾಗಿ ನಾವೇನು ಮಾಡೋಣ, ಮೊದಲನೇದು ಪ್ರಾಂಪ್ಟ್ ಏನಿದೆ, ನೇಮ್ ಎಲ್ಲ ನಮಗೆ ಬೇಡ, ಜಸ್ಟ್ ಏಜಿಂದ ಹಿಡಿದು ಏನು ಮಾಡೋಣ, ಇಲ್ಲಿವರೆಗೂ ನಾವು ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿವರೆಗೂ ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇದನ್ನ ಎಲ್ಲಿ ಜನ್ರೇಟ್ ಮಾಡಬೇಕು. ಸೊ ಎಲ್ಲರ ಫೋನಲ್ಲೂ ಬಂದುಬಿಟ್ಟು ಜೆಮಿನೈ ಅಪ್ಲಿಕೇಶನ್ 99% ಜನ ಫೋನಲ್ಲಿ ಇದ್ದೇ ಇರುತ್ತೆ. ಸೊ ಸಿಂಪಲಿ ಜೆಮಿನೈ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೇನು ಮಾಡಬೇಕು, ಇಲ್ಲಿ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ಇಮೇಜ್ ಕ್ರಿಯೇಟ್ ಅಂತ ಇದೆ, ನಿಮಗೆ ಆಪ್ಷನ್ ಕಾಣಿಸ್ತಿದೆಯಾ, ಕ್ರಿಯೇಟ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಸೊ ನಿಮಗೇನು ಮಾಡಬೇಕು, ಈಗ ಆ ಪ್ರಾಂಪ್ಟ್ನ ಏನಿದೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ನಮ್ಗೆ ಇಲ್ಲಿ ಒಂದೇ ಟೈಪ್ ಮಾಡಬೇಕು. ರಿಷೋ ಬಂದುಬಿಟ್ಟು 9:16 9:16 ರೇಷೋ ಏನಿದೆ ಇಲ್ಲಿ ರೇಷನ್ ಆಗಿಬಿಟ್ಟಿದೆ. ರಿಷು ಹೋಗ್ಬಿಟ್ಟು ನಾನು ಇದಕ್ಕೆ ಕನ್ನಡ ರಿಮೂವ್ ಮಾಡ್ತೀನಿ. ರೇಷೋ ಓಕೆನಾ. ಸೊ 9:16 ಏನಿದೆ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವರ್ಟಿಕಲ್ ಅಂದರೆ ಲೈಕ್ ಲಾಂಗ್ ವೀಡಿಯೋ ಮಾಡೋದಾದರೆ 16:9 ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾರ್ಟ್ ವೀಡಿಯೋ ಮಾಡೋದಾದರೆ 9:16 ರೇಷೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೋಟೋ ಅದೇ ರೇಷೋ ಅಲ್ಲಿ ಬರುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ವಾ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ನಮ್ಮದು ಹುಡುಗಂದು ನೋಡಿ, ಸೇಮ್ ನಾವು 9 ಮೆನ್ಷನ್ ಮಾಡಿದ್ವಲ್ಲ, ನಮ್ಮದು ಹುಡುಗಂದು ಬಂದುಬಿಟ್ಟು ಇಲ್ಲಿ ಪ್ರಾಂಪ್ಟ್ ಏನಿದೆ ಫೋಟೋ ಏನಿದೆ ಜನ್ರೇಟ್ ಮಾಡಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಫೋಟೋನು. ನಾವಿಲ್ಲಿ ಏನು ಮಾಡೋಣ, ಸೇವ್ ಮಾಡಬೇಕು. ಇದನ್ನು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಏನಿದೆ ಇಮೇಜು ಡೈರೆಕ್ಟಾಗಿ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಈಗ ನೆಕ್ಸ್ಟ್ 2ನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೋಬೇಕು. ಆನೆದು ಓಕೆನಾ. ಆನೆದು ನಾನು ಇಲ್ಲಿಂದ ಇಲ್ಲಿವರೆಗೂ ಕಾಪಿನ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾನಿಲ್ಲಿ ಇದನ್ನು ಪೇಸ್ಟ್ ಮಾಡ್ತೀನಿ. ಮತ್ತು ಇಲ್ಲಿ ನಾವೇನು ಮಾಡಬೇಕು, ರೇಷೋ ಏನಿದೆ ಅದನ್ನು ನಾವು ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ ರೇಷೋ 9:16 ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗ್ತಿದೆ. ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, 2ನೇ ಇಮೇಜನ್ನು ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಇಮೇಜ್ ಏನಿದೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಸೊ ಈಗ ನಮ್ಮದು 3ನೇದು ಏನಿತ್ತು, ಇದು ಬಂದುಬಿಟ್ಟು ಫಾರೆಸ್ಟ್ದು ಪ್ರಾಂಪ್ಟು. ಸೊ ಇದು ಅಂದರೆ ಫಾರೆಸ್ಟ್ ಏನಿದೆ ಅದರದ್ದು, ಅಲ್ಲಿಗೆ ಕಾಡು ಏನಿರುತ್ತೆ ಅದರದ್ದು, ಅದನ್ನು ಕೂಡ ನಾವು ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಸಿಂಪಲಿ ಪೇಸ್ಟ್ ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ಬೇಗ ಫಾಸ್ಟ್ ಜನ್ರೇಟ್ ಬಂದುಬಿಟ್ಟು ಮಾಡಿಕೊಟ್ಬಿಡುತ್ತೆ ಜೆಮಿನೈ. ತುಂಬ ಫಾಸ್ಟ್ ಜನ್ರೇಟ್ ಇದರಲ್ಲಿ ಆಗುತ್ತೆ. ಸೊ ಫೋಟೋಸ್ನೂ ಕೂಡ ನೀವು ಅಷ್ಟೇ ಫಾಸ್ಟಾಗಿ ಜನ್ರೇಟ್ ಮಾಡಿಕೊಂಡು ಅದನ್ನು ವೀಡಿಯೋದಲ್ಲಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಡೀಟೇಲಾಗಿ ನೋಡಿ, ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮಗೆ ವೀಡಿಯೋ. ಸೊ ಡೀಟೇಲ್ಸಾಗಿ ನೀವು ನೋಡಬೇಕು ಆ್ಯಂಡ್ ಕಲಿಬೇಕು, ಅಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ಓಕೆನಾ. ಸೊ ನಾವು ವೆಯ್ಟ್ ಮಾಡ್ಕೊಂಡ್ವಿ, ನಾವು ಸ್ವಲ್ಪ ನೋಡೋಣ ಸೆಕೆಂಡ್ಸು. ಸೊ ನೋಡಿ ಇಮೇಜ್ ನಮ್ಮದು ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಓಕೆನಾ. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇದನ್ನು ನಾನು ಇಲ್ಲಿಂದ ಕಾಪಿನ ಮಾಡ್ಕೊತೀನಿ. ಕಾಪಿ ಎಲ್ಲ ಡೌನ್ಲೋಡ್ನ ಮಾಡ್ಕೊತೀನಿ. ಸೊ ಈಗ ನಮಗೆ ಏನು ಬೇಕು, ಈಗ ನಾವು ಇಮೇಜ್ ಬಂದುಬಿಟ್ಟು ಏನು ಮಾಡಬೇಕು, ಪ್ರಾಂಪ್ಟ್ ಬರ್ಸ್ಕೋಬೇಕು. ಇಲ್ಲಿ ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಕತೆದು ಅಂದ್ಬಿಟ್ಟು. ಓಕೆನಾ. ನಾನು ಇಲ್ಲಿ ಹೇಳ್ಕೊತೀನಿ. ಸೊ ನೋಡಿ ಗೈಸ್, ನಾನು ಇಲ್ಲಿ ಹೇಳ್ಕೊಂಡಿದ್ದೀನಿ ಈ ಕತೆದು ಸೀನ್ ಬೈ ಸೀನ್ ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ. ಸೊ ಸಿಂಪಲ್ಲಿ ಸ್ಯಾನ್ ಬಟನ್ನ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಮೊದಲನೇದು ಪ್ರಾಂಪ್ಟ್ ನೀವು ನೋಡ್ಬೋದು, 8 year old ಬಾಯ್. ಇಲ್ಲಿ ಫೇಸ್ ಎಲ್ಲ ಕೊಟ್ಟಿದೆ. ಇದು ಬಂದುಬಿಟ್ಟು ಯಾವುದ್ರ ಮೇಲಿದೆ. ಸೊ ಈ ಫಸ್ಟ್ನೇದು ನಮಗೆ ಬೇಡ. ಸೊ ನಾವು ಆಲ್ರೆಡಿ ಬಂದುಬಿಟ್ಟು ಇದು ಬರ್ಸ್ಕೊಂಡಿದ್ದೀವಿ ಕ್ಯಾರೆಕ್ಟರ್ದು ಡೀಟೇಲ್ ಪ್ರಾಂಪ್ಟು. 2ನೇ ಪ್ರಾಂಪ್ಟಿಂದ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ. ಸೊ 2ನೇ ಪ್ರಾಂಪ್ಟ್ ನಾವೇನು ಮಾಡೋಣ, ಟೋಟಲ್ ಎಷ್ಟು ಪ್ರಾಂಪ್ಟ್ ಕೊಟ್ಟಿದೆ ನೋಡೋಣ. ಟೋಟಲಿ 8 ಪ್ರಾಂಪ್ಟ್ ನಮಗಿಲ್ಲಿ ಬರೆದು ಕೊಟ್ಟಿದೆ. ಸೊ ನಾವು 2ನೇ ಸೀನಿಂದ ಸ್ಟಾರ್ಟ್ ಮಾಡೋಣ. ಸೊ ರಾಹುಲ್ ವಾಕ್ ಡೀಪ್ ಇಂಟು ಸೀನ್, ಇಂಡಿಯನ್ ರೆಸ್ಟ್, ಸೌಂಡೆಡ್ ಟಾಲ್, ಟೀ, ಗ್ರೀನ್ ಪ್ಲ್ಯಾಂಟ್ಸ್, ಆ ಥರ ಎಲ್ಲ ಇದೆ. ಸೊ ನಾವು ಇದನ್ನು ಏನು ಮಾಡೋಣ, ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದಾದಮೇಲೆ ಈಗ ಬಂದುಬಿಟ್ಟು ನಾವೇನು ಮಾಡೋಣ, ಇಲ್ಲೇ ಬಂದುಬಿಟ್ಟು ನಮ್ಮ ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ನಮಗೆ ಅದೇ ಬಾಯ್ ಬೇಕಲ್ವಾ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಾ, ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಸೊ ಮೊದಲನೇದು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸಿಂಪಲ್ ಈಗ ಸೆಂಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದು ಲೋಡ್ ಆಗಾಕ್ಬಿಡಿ. ಈಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನೀವು ನೋಡ್ಬೋದು ನಮ್ಮದು ಸೇಮ್ ಕ್ಯಾರೆಕ್ಟರ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ, ಸೇಮ್ ಟು ಸೇಮ್. ಈಗ ನಾವು ಏನದು ಕ್ಯಾರೆಕ್ಟರ್ ಡೀಟೇಲ್ಸ್ ಪ್ರಾಂಪ್ಟ್ ಬರ್ಸ್ಕೊಂಡಿದ್ವಲ್ಲ, ಸೇಮ್ ಟು ಸೇಮ್ ಅದೇ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೋಡಿ ನಮ್ಮದು ಇಮೇಜ್ ಜನ್ರೇಟ್ ಆಗ್ತಾ ಇದೆ. ಸೊ ನೋಡಿ ಗೈಸ್, ನಮ್ಮದು ಬಂದುಬಿಟ್ಟು ಇಮೇಜ್ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಅಂತ. ಇಷ್ಟು ಚೆನ್ನಾಗಿದೆ, ಸೇಮ್ ಆಗೇ ಇದೆ, ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲ. ಸೊ ನಾವೇನು ಮಾಡೋಣ, ಇಮೇಜ್ನ ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಳ್ಳೋಣ.
ಓಕೆನಾ, ಇದಾಯಿತಾ. ಇದಾದಮೇಲೆ ನಾವು ಎರಡನೇ ಇಮೇಜ್ ಪ್ರಾಂಪ್ಟ್ ಏನಿದೆ ಅದು ನೋಡೋಣ. ಸೊ ರಾಹುಲ್ ಬಂದ್ಬಿಟ್ಟು ಇದರಲ್ಲಿ ಎರಡನೇದಾಯ್ತಲ್ವ. ಸೊ ಮೂರನೇದು ಇಂಡಿಯನ್ ಎಲಿಫೆಂಟ್ ವಿತ್ ಡ್ರೆಂಗ್ರೆ. ಸೊ ಇದರಲ್ಲಿ ಎಲಿಫೆಂಟು ಕೂಡ ಇದೆ. ಸೊ ನಾವೇನು ಮಾಡೋಣ, ಎರಡನೇದು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಸೊ ನಾವೇನು ಮಾಡಬೇಕಿಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಪ್ರಾಂಪ್ಟ್ ಇದಂತೆ ಪೇಸ್ಟ್ ಮಾಡೋಣ. ಸೊ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಎಲಿಫೆಂಟ್ನು ಸೆಲೆಕ್ಟ್ ಮಾಡೋಣ. ಅದ್ರ ಜೊತೆಗೆ ನಾವು ಬಾಯ್ಡ್ನು ಕೂಡ ಸೆಲೆಕ್ಟ್ ಮಾಡೋಣ. ಓಕೆನಾ. ಸೊ ಈಗ ನಾವೇನು ಮಾಡೋಣ, ಈಗ ಸ್ಯಾಂಡ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗ್ತಿದೆ. ಸೊ ನೋಡಿ ಗೈಸ್, ನಮ್ಮದು ಬಂದುಬಿಟ್ಟು ಇಮೇಜ್ ಜನ್ರೇಟ್ ಆಗಿ ಬಂದಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಜನ್ರೇಟ್ ಆಗಿ ಬಂದಿದೆ ನೋಡಿ. ಓಕೆನಾ. ಸೊ ಸೇಮೇ ನಮಗೆ ಎಲಿಫೆಂಟು ಇದೆ, ಡಾಗ್ನು ಸೇಮ್ ಇದೆ, ಆ್ಯಂಡ್ ಆ ಕ್ಯಾಟ್ನು ಕೂಡ ಅಲ್ಲಿದೆ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಏನೂ ಚೇಂಜಸ್ ಇಲ್ಲ, ಸೇಮ್ ಫಾರೆಸ್ಟು ಅಲ್ಲೇ ಇರೋದು. ಸೊ ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ, ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಸೊ ಈಗ ನಮ್ಗೆ ಏನು ಮಾಡಬೇಕು, ಈಗ ನಮಗೆ ಮೂರನೇದಲ್ಲ, ಈಗ ನಾಲ್ಕನೇದು ನಮ್ಮದು ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಕಾಪಿನ ಮಾಡಬೇಕು. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡೋಣ, ಮತ್ತು ಇಲ್ಲಿ ಪೇಸ್ಟ್ನ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಏನಿದೆ ಇಮೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಎರಡೂ ಬೇಕಂದರೆ ಇಲ್ಲಿ ನಾವು ಕ್ಯಾರೆಕ್ಟರ್ ಡೌನ್ಲೋಡ್ ಮಾಡಿದ್ವಲ್ಲ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸ್ಯಾಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೆಯ್ಟ್ ಮಾಡ್ಕೊಳ್ಳೋಣ. ನಮ್ಮದು ಇಮೇಜ್ ಏನಿದೆ ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ನಮ್ಮದು ಜನ್ರೇಟ್ ಆಗಿ ಬಂದಿದೆ ಎಷ್ಟು ಚೆನ್ನಾಗಿ ಅಂತ. ಸೊ ನಾವೇನು ಮಾಡೋಣ, ಇದನ್ನು ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಮ್ಮದು ಸಿಂಪಲ್ ಏನಾಗುತ್ತೆ, ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ಎಲ್ಲ ಇಮೇಜ್ನ ಈ ಥರ ಜನ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಫೋಟೋಯಿಂದ ವೀಡಿಯೋ ಥರ ಮಾಡೋದು ಹೇಳ್ತೀನಿ ನಾನು ನಿಮಗೆ. ಸೊ ನೋಡಿ ಗೈಸ್, ಎಲ್ಲ ಇಮೇಜ್ನು ನಾನೀಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಜೆಮಿನೈಯಲ್ಲಿ. ಸೊ ಈಗ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಇದನ್ನು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಸಿಂಪಲ್ಲಿ ಇಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಬೇಕಾಗಿರೋದೇನು, ಯೂಟ್ಯೂಬ್ದೇ ಒಂದು ಆ್ಯಪ್ ಇದೆ, ಕ್ರಿಯೇಟ್ ಇಮೇಜ್ ಅಂತ. ಓಕೆನಾ. ಸೊ ಕ್ರಿಯೇಟ್ ಅಂತ ಒಂದು ಆ್ಯಪ್ ಇದೆ. ಸೊ ಕ್ರಿಯೇಟ್ ಇಲ್ಲ ಯಾವುದೋ ಒಂದಿದೆ. ಸೊ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡೆಡ್ ಇದೆ, ಇದು YT ಕ್ರಿಯೇಟ್ ಏನಿದೆ ಆ್ಯಪು, ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ, ಯೂಟ್ಯೂಬ್ದೇ ಆ್ಯಪು. ಸೊ ಸಿಂಪಲಿ ನೀವೇನು ಮಾಡಿ YT ಕ್ರಿಯೇಟ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟು, ಎಡಿಟ್ ವಿತ್ AI, ಜನ್ರೇಟ್ ವೀಡಿಯೋ, ಆಮೇಲೆ ಕ್ರಿಯೇಟ್ ಇಮೇಜ್ ಅಂತ ಇದೆ. ಸೊ ನಾವು ಜನ್ರೇಟ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಜನ್ರೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರಾ. ಸೊ ಇಲ್ಲಿ ಏನು ಮಾಡಬೇಕು, ನಮ್ಮ ಮೊದಲನೇದು ಪ್ರಾಂಪ್ಟ್ ಏನಿದೆ ಇಲ್ಲಿ ಹಾಕಬೇಕು. ಸೊ ಮೊದಲನೇದು ನಮ್ಮದು ಪ್ರಾಂಪ್ಟ್ ಯಾವುದಿತ್ತು, ಇಮೇಜ್ ಪ್ರಾಂಪ್ಟ್ ಯಾವುದಿತ್ತು ಅದನ್ನೇ ಹಾಕೋಣ. ಓಕೆನಾ. ಸೊ ಇಲ್ಲಿ ನಾನಿಲ್ಲಿ ಮೊದಲನೇದು ನಾವು ಕ್ರಿಯೇಟ್ ಮಾಡಿದ್ವಲ್ಲ ಇಮೇಜ್ ಪ್ರಾಂಪ್ಟು. ಸೊ ನಾವು ಮೊದಲನೇದ್ರಿಂದ ಫೋಟೋ ಜನ್ರೇಟ್ ಮಾಡಿಲ್ಲ, ಎರಡನೇ ಇಮೇಜಿಂದ ಜನ್ರೇಟ್ ಮಾಡಿದ್ವಿ, ಎರಡನೇ ಪ್ರಾಂಪ್ಟಿಂದ. ಸೊ ನಾನೇನು ಮಾಡ್ತೀನಿ, ಎರಡನೇದು ಇಮೇಜ್ ಪ್ರಾಂಪ್ಟ್ ಏನಿದೆ ಕಾಪಿನ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಮೊದಲನೇ ಇಮೇಜ್ ನಮ್ಮದು ಯಾವುದು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ನಮ್ಮದು ಮೊದಲನೇ ಇಮೇಜ್ ಅಲ್ವಾ ಇದ್ದಿದ್ದು. ಸೊ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇದೆಲ್ಲ ನಮ್ಮದು ಮೊದಲನೇ ಇಮೇಜ್ ಇದ್ದಿದ್ದು ಬಂದುಬಿಟ್ಟು ಇದು ಇದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇದಲ್ಲ, ಇದು ನಮ್ಮದು ಮೊದಲನೇ ಇಮೇಜು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಜನ್ರೇಟ್ ಆಪ್ಷನ್ ಏನು ಕಾಣಿಸ್ತಿದೆಯಲ್ವಾ, ಇಲ್ಲಿ ಜನ್ರೇಟ್ ಆಪ್ಷನು, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ವಿಡಿಯೋ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ನಮ್ಮದು ಇಲ್ಲಿ ನೋಡಿ ಇಮೇಜು ಬಂದುಬಿಟ್ಟು ಜನ್ರೇಟ್ ಆಗಿದೆ. ಆಮೇಲೆ ಇಮೇಜ್ ಅಂದರೆ ಫೋಟೋ ಏನಿತ್ತು ನಮ್ಮದು ಅದು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಸೊ ಇದನ್ನು ನಾವೇನು ಮಾಡಬೇಕೀಗ, ಯೂಸ್ ವೀಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದ್ರ ಆ್ಯಡ್ ಆಗೋಗ್ಬಿಡುತ್ತೆ. ಸೊ ಸೇಮ್ ಪ್ರಾಸೆಸ್ಸಲ್ಲಿ ನಾವು ಈಗ ಏನು ಮಾಡಬೇಕು, ಈ ಪ್ಲಸ್ ಐಕಾನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಾದಮೇಲೆ ನಮಗೆ ಇಲ್ಲಿ ಜನ್ರೇಟ್ ವೀಡಿಯೋ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಇಲ್ಲಿ ನಿಮಗೆ, ಈ ಜನ್ರೇಟ್ ವೀಡಿಯೋ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಮತ್ತೆ. ಸೊ ನಾವೇನು ಮಾಡಬೇಕೀಗ, ಮತ್ತೆ ಮೂರನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡ್ವಾ. ಸೊ ಇದು ಸೆಲೆಕ್ಟ್ ಆಲ್ ಆಯಿತು. ಸೊ
ಸೊ ಮೂರನೇ ಇಮೇಜ್ ಫ್ರಂಟ್ ಕಾಪಿ ಮಾಡ್ಕೊಳ್ಳೋಣ. ಮತ್ತು ನಾವೇನು ಮಾಡೋಣ, ಇಲ್ಲಿ ಪೇಸ್ಟ್ ಮಾಡೋಣ. ಅದಾದಮೇಲೆ ಈಗ ನಾವು ಎರಡನೇ ಫೋಟೋ ಯಾವುದಿತ್ತು ನಮ್ಮದು ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ್ವಾ ಈಗ ಸಿಂಪಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ಏನಾಗ್ತಿದೆ, ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವೇನು ಮಾಡೋಣ, ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ವೆಯ್ಟ್ ಮಾಡಿಕೊಂಡ್ರೆ ನಮ್ದು ಏನಾಗುತ್ತೆ, ಏನು ವೀಡಿಯೋ ಇತ್ತು ಅದು ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ನೀವು ನೋಡ್ಬೋದು ಗೈಸ್, ನಮ್ಮದು ಏನಿದೆ ಇಮೇಜ್ದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ, ನೀವು ನೋಡ್ಬೋದು. ಸೊ ಇದನ್ನು ನಾವೇನು ಮಾಡೋಣ, ಯೂಸ್ ವೀಡಿಯೋ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನಮ್ಮದು ಯೂಸ್ ಆಯಿತಾ. ಸೊ ಮೂರನೇದು ಸೇಮ್ ಪ್ರಾಸೆಸ್ಸು, ಇಲ್ಲಿ ಜನ್ರೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾಲ್ಕನೇದು ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಪೇಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಫೋಟೋ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಸಿಂಪಲಿ ನಮ್ಮದು ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡೋಣ, ಜನ್ರೇಟ್ ಮೇಲೆ ಕ್ಲಿಕ್ ಮಾಡೋಣ, ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ಯೂಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇಮ್ ಪ್ರಾಸೆಸ್ಸಲ್ಲಿ ನಾವೇನು ಮಾಡೋಣ, ನಮ್ಮದು ನಾಲ್ಕನೇ ಇನ್ನೊಂದು ಇಮೇಜ್ ಏನಿದೆ ಅದನ್ನು ಕೂಡ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಡಿ, ಜನ್ರೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಮ್ಮದು ಇನ್ನೊಂದು ಫೋಟೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ 5ನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಸಿಂಪಲಿ ಇಲ್ಲಿ ನಾವು ಏನು ಮಾಡಬೇಕು, ಪೇಸ್ಟ್ ಮಾಡಬೇಕು, ಜನ್ರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಎಲ್ಲನೂ ಬಂದುಬಿಟ್ಟು ನಾನು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಈಗ ನಮಗೇನು ಮಾಡಬೇಕು, ಈಗ ವಾಯ್ಸ್ ಬೇಕಲ್ವಾ. ಸೊ ವಾಯ್ಸ್ಗೆ ಸಿಂಪಲಿ ನಾನು ಏನು ಮಾಡ್ತೀನಿ, ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೆಮಿನಾಯಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹಾಕಿ, ಟೆಕ್ಸ್ಟ್ ಟು ಸ್ಪೀಚ್ ಇಲ್ಲ ಟೆಕ್ಸ್ಟ್ ಟು ವಾಯ್ಸ್ ಅಂತಲೂ ಹಾಕ್ಬೋದು ನೀವು. ಜೆಮಿನೈ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹಾಕಿದ್ರೆ ಸೊ ಮೊದಲನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಇಲ್ಲಿ ಸಿಗುತ್ತೆ, ಜೆಮಿನೈದು. ಓಕೆನಾ. ಸೊ ಸಿಂಪಲಿ ಮೊದಲನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಮೊದಲನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಬಂದುಬಿಟ್ಟು ನಿಮಗೆ ಇದೆ ದ ಎವ್ರಿಡೇ ಅಸಿಸ್ಟೆಂಟ್ ಅಂತ ಇದೆ. ಅದಾದಮೇಲೆ ವಾಯ್ಸ್ದು ಆಪ್ಷನ್ ಕೂಡ ಕಾಣುತ್ತೆ ನಿಮಗೆ. ಸೊ ಮೊದಲನೇದ ಮೇಲೆ ಕ್ಲಿಕ್ ಮಾಡೋಣ. ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಸ್ಪೀಕರ್ ಆಡಿಯೋ ಅಂತ ಇದೆ. ಸೊ ಇಲ್ಲಿ ಕೆಳಗೆ ನೋಡಿದರೆ ಇಲ್ಲೂ ಕೂಡ ಇದೆ. ಸೊ ಇಲ್ಲಿ ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸ್ಪೀಕರ್ 1 ಅಂತಲೇ ಇದೆ. ಸೊ 1ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದು ಏನಿದೆ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಮೊದಲನೇದು ಇಂಗ್ಲೀಷಲ್ಲಿ ಏನು ಬರೆದಿದೆ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಏನು ಸ್ಟೋರಿ ಇದೆ ಅದನ್ನು ನಾವು ಹಾಕೋಣ. ಓಕೆನಾ. ಸೊ ನಾನು ಇದನ್ನು ರಿಮೂವ್ ಮಾಡ್ಕೊಳ್ತೀನಿ. ರಿಮೂವ್ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮ ಸ್ಟೋರಿ ಏನಿದೆ ಅದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಸೊ ನಾನು ಸ್ಟೋರಿ ಏನಿದೆ ಅದನ್ನು ನಾನು ಕಾಪಿ ಮಾಡ್ಕೊತೀನಿ. ಇಲ್ಲಿವರೆಗೂ ನಮ್ಮ ಸ್ಟೋರಿ ಇದೆ. ಸೊ ನಾವು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಪೇಸ್ಟ್ ಮಾಡಬೇಕು. ಸೊ ಸಿಂಪಲಿ ನಾನು ಪೇಸ್ಟ್ನ ಮಾಡ್ತೀನಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ನಮಗೇನು ಮಾಡಬೇಕು, ಈ ರನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಈ ರನ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ರನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನು ಮಾಡೋಣ, ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಗೈಸ್, ನಮ್ಮದು ವಾಯ್ಸು ಜನ್ರೇಟ್ ಆಗಿ ಬಂದಿದೆ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೊ ನಮ್ಮದು ಫೈಲ್ ಏನಿದೆ ಡೌನ್ಲೋಡ್ ಆಯಿತು. ಸೊ ಈಗ ನಾವು ವಾಪಸ್ಸು YT ಕ್ರಿಯೇಟಿಗೆ ಬರೋಣ. YT ಕ್ರಿಯೇಟಿಗೆ ಬಂದಾದಮೇಲೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಏನು ಡೌನ್ಲೋಡ್ ಮಾಡ್ಕೊಂಡ್ವಲ್ವ ಯೋ ಮ್ಯೂಸಿಕ್ ಮೇಲೆ ಹೋಗಾದ್ಮೇಲೆ ಈಗ ನಾವೇನು ಜನ್ರೇಟ್ ಮಾಡ್ಕೊಂಡಿದ್ವಲ್ಲ ಇವತ್ತೆಷ್ಟು 21 ಅಲ್ಲ. ಸೊ ಇದೇ ಆಡಿಯೋ, ಇದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ನಿಮ್ಗೆ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಸೌಂಡ್ ಏನಿದೆ ಇದರಲ್ಲಿ ಇದನ್ನು ನಾನೇನು ಮಾಡ್ತೀನಿ, ಮ್ಯೂಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಲ್ಲಿ ನಮಗೆ ಮ್ಯೂಟ್ ಬಟನ್ ಕಾಣುತ್ತೆ. ಸೊ ನಾನೇನು ಮಾಡ್ತೀನಿ, ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲನೂ ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮ್ಯೂಟ್ ಆಗಿಲ್ಲ. ಸೊ ಇದನ್ನು ನಾನೇನು ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ. ಅಪ್ಲೈ ಟು ಆಲ್ ಕೊಡೋಣ, ಡನ್ ಕೊಡೋಣ. ರಾಹುಲ್ ಎಂಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಅವನು ಕಾಡಿಗೆ ಹೋಗಿದ್ದಾಗ ಒಂದು ದೊಡ್ಡ ಆನೆ ಕೆಸರಿನಲ್ಲಿ ಸಿಲುಕಿಕೊಂಡು ಸಹಾಯಕ್ಕಾಗಿ ಕೂಗುತ್ತಿರುವುದನ್ನು ಕಂಡ. ರಾಹುಲ್ ಹೆದರದೆ ಹಳ್ಳಿಗೆ ಓಡಿ ಹೋಗಿ ಎಲ್ಲರನ್ನೂ ಕರೆತಂದ. ಎಲ್ಲರನ್ನು ಕರೆತಂದ ಅಂದರೆ ಸೊ ಇದೂ ಒಂದು ಸ್ವಲ್ಪ ನಾವು ಚಿಕ್ಕದು ಮಾಡ್ಕೊಳ್ಳೋಣ. ಇದು ಓಡೋದು ಕೂಡ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ. ಸಹಾಯಕ್ಕಾಗಿ ಕೂಗುತ್ತಿರುವುದನ್ನು ಕಂಡ. ರಾಹುಲ್ ಹೆದರದೆ ಹಳ್ಳಿಗೆ ಓಡಿ ಹೋಗಿ ಎಲ್ಲರನ್ನೂ ಕರೆತಂದ. ಎಲ್ಲರೂ ಸೇರಿ ಕಗ್ಗಂಟು ಮತ್ತು ಮರದ ಸಹಾಯದಿಂದ ಆನೆಯನ್ನು ಹೊರತೆಗೆದರು.
ಆನೆ ಸಂತೋಷದಿಂದ ಸೊ ನೋಡಿದ್ರಲ್ಲ, ಈ ಥರ ನೀವು ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ನಾವು ಕ್ರಿಯೇಟ್ ಮಾಡಬೇಕು ಏನು ಎತ್ತ ಅಂತ. ಸೊ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟ್ ಕ್ವಶನ್ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.